ಫ್ರೆಂಡ್ಸ್ ಇಲ್ಲಿ ನೋಡಿ, ಎದುರುಗಡೆ ಮನೆಗೆ ಹೋಗಿದ್ದ, ಅಲ್ಲಿ ತಿನ್ನಕ್ಕಂತ ಪೂರಿ ಕೊಟ್ರೆ ಅವ ಅದನ್ನ ತಂದು ರೆಸ್ಟೋರೆಂಟ್ಗೆ ತಗೊಂಡು ಉತ್ತಿದ್ದಾನೆ. ಎಂತ ಮಗನೇ ಚಪಾತಿ ಮಾಡ್ತಿದ್ಯಾ? ಪೂರಿ ಇತ್ತಿದ್ಯಾ? ಮಾಡಿರೋ ಪೂರಿನೇ ಉಜ್ಜೋದು. ಪೂರಿ ಮಾಡ್ತಿದೀಯಾ? ಹೌದು. ಬೇಗ ಬೇಗ ಮಾಡು, ನಮಗೆ ಹಸು ಆಗ್ತಿದೆ. ಬೇಗ ನಾವು ತಿನ್ನೋದು ಬೇಡ, ಬೇಗ ಮಾಡು. ಮತ್ತೆ ನೋಡಿ ಎಷ್ಟು ಹಾರ್ಡ್ ವರ್ಕರ್. ಬೆಳಗ್ಗೆನೇ ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಗುಡ್ ಮಾರ್ನಿಂಗ್ ಎಲ್ಲರೂ. ನಾನು ತಿಂಡಿ ಮಾಡ್ತಿದ್ದೀನಿ, ಬನ್ನಿ ಏನು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಂತೂ ಸೂಪರ್ ಆಗಿದ್ದೀನಿ ನೋಡಿ. ಎಲ್ಲ ಕೆಲಸ ಮುಗಿಸಿ ಬಂದ್ಬಿಟ್ಟೆ. ಎಲ್ಲ ಕೆಲಸ ಮುಗಿಸಿ ಬರೋದ್ರಾಗೆ 1:15. ಏನು ಮಾಡೋಂಗಿಲ್ಲ. ಹೊಟ್ಟೆ ಹಸ್ದಂಗೆ ಆಗ್ತಿದೆ. ಮರಲಿ ಚೆನ್ನಾಗಿ ತಿಂಡಿದ್ದೀನಿ, ಆದರೆ ಯಾಕೋ ಹೊಟ್ಟೆ ಹಸ್ದಂಗೆ ಆಗ್ತಿದೆ. ಏನಾದರೂ ತಿನ್ನಬೇಕು ಅನಿಸ್ತಿದೆ. ಊಟ ಮಾಡಬೇಕು ಅನಿಸ್ತಾ ಇಲ್ಲ. ಕಾಫಿ ಕುಡಿಯೋಣ ಅನಿಸ್ತಿದೆ, ಕುಡಿತೀನಿ ಅಲ್ವಾ. 2 ಗಂಟೆ ಊಟ ಮಾಡ್ತೀನಿ. ಮತ್ತು ಫ್ರೆಂಡ್ಸ್ ವರ್ಷ ಎಲ್ಲ ಚೆನ್ನಾಗಾಯ್ತಾ? ನಮ್ಮದು ನಾರ್ಮಲಾಗಿ ಆಯ್ತು, ಹೇಳ್ದಲ್ಲ. ಏನು ಆಚರಣೆ ಎಲ್ಲ ಇಲ್ಲ, ಅವೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಿನ್ನೆ ನಾಳೆ ಅಷ್ಟೇ ವ್ಯತ್ಯಾಸ. ಹೊಸ ವರ್ಷ ಡೇಟು ಇಸ್ವಿ ಒಂದು ಚೇಂಜ್ ಆಗುತ್ತೆ. ನಾವು ಹೊಸ ವರ್ಷ ಅಂದರೆ ಯುಗಾದಿ ಮಾಡ್ತೀವಿ ಅಷ್ಟೇ, ಅದನ್ನು ಸ್ವಲ್ಪ ಆಚರಣೆ ಮಾಡ್ತೀವಿ. ಮತ್ತು ಫ್ರೆಂಡ್ಸ್ ಇವತ್ತು ಯಾರೂ ಇಲ್ಲ. ನಮ್ಮ ಮಗ ಒಬ್ಬನೇ. ಚಿಕ್ಕಪ್ಪ ಚಿಕ್ಕಮ್ಮ ಮನೆಗೆ ಹೋದರು, ಅವ್ರ ಅಪ್ಪಾಜಿ ಆಫೀಸಿಗೆ ಹೋದರು, ನಿನ್ನೆ ಬಂದು ಗೆಸ್ಟ್ಗಳು ಹೋದರು, ಎಲ್ಲ ಹೋದರು. ಒಬ್ಬನೇ ನನ್ನ ಮಗ ಒಬ್ಬನೇ. ಬೋರಾಗುತ್ತೆ ಅವನಿಗೆ. ಎದ್ಮೇಲೆ ಅಲ್ಲಿ ಇಲ್ಲಿ ಕೆಳಗಡೆ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ, ಅದನ್ನು ನೋಡೋಕೆ ಶುರು ಮಾಡ್ತಾನೆ. ಆಮೇಲೆ ಸಂಜೆ ಕರ್ಕೊಂಡು ಹೋಗ್ತೀವಿ. ಬೇಜಾರಲ್ಲಿ ಮಾಡ್ತೀವಿ. ಓಕೆ, ಥರ ಹೊಟ್ಟೆ ಹಸ್ತಾಗತ್ತೀವಿ. ಕಾಫಿ ಕುಡ್ಕೊಂಡ್ಬಿಡ್ತೀವಿ. ಓಕೆ, ಬಾಯ್. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ನನ್ನ ಮಗ ಮಲಗಿದ್ದ, ಉಲ್ಡಾಡ್ತಾನೆ, ಅಳ್ತಾ ಇದ್ದಾನೆ. ನೋಡು ಮತ್ತೀಗ ಹಾಯ್ ಮಾಡಿದ್ರಿ. ಹಾಯ್. ನಾನು ಮಲಗಿದ್ದೆ. ನಂದು ಬೇಗ 1 ಗಂಟೆ ನಿದ್ದೆ ಅಷ್ಟೇ, ಜಾಸ್ತಿ ಹೊತ್ತಿನ ನಿದ್ದೇನಿಲ್ಲ. ಇವಾಗ ಮಲಗೋದ್ರೆ ಇನ್ನು ರಾತ್ರಿ 11 ಗಂಟೆ ತನಕ ಎಚ್ಚರ ಇರ್ತಾನೆ. 11 ಆದ್ರೆ ಆಯಿತು, 12 ಆದರೆ ಆಯಿತು. ನಾವು ಎಷ್ಟು ಲೇಟಾಗಿ ಮಲ್ಗ್ತೀವಿ ಅಷ್ಟು ಲೇಟಾಗಿ ಆಟ ಆಡ್ತಾನೆ ಇರೋದು. ಹಿಂಗೆ ಮಾಡ್ತೀವಿ. ಮುತ್ಕೊಡು ಮಗನೆ, ಹಿಂಗೆ ಕೊಡು. ನಿನ್ನೆ ಆ ಮಗು ಕೊಡ್ತಾ ಇದ್ದ ಅವನ ಫ್ರೆಂಡಿಗೆ. ಹಿಂಗೆ ನಂಗೆ ಕೊಡು ಮಗನೇ. ಎದುರಿಸ್ತಾನೆ, ಕೊಡಲ್ಲ ಅಂತೆ. ಕೊಡಲ್ಲ, ಮಾಮನ್ ಕೊಡಲ್ಲ. ಎಷ್ಟು ಜೋರ ನಾನು ಹುಡುಗಿಯರಿಗಾದ್ರೆ ಕೊಡ್ತಾನೆ ನೋಡು. ನಂಗೆ ಕೊಡು, ಹಿಂಗೆ ಕೊಡು. ಕೈಯೇ ಆಡ್ಕೊಂತಾನೆ ಕಣ್ಣ ಮಗ. ಓಕೆ ಫ್ರೆಂಡ್ಸ್, ಸ್ವಲ್ಪ ಸಮಾಧಾನ ಆಗಿ ಇನ್ನೇನಿಲ್ಲ. ಊಟ ಸಮಯ ಬಂದು ಊಟ ಮಾಡಿ ಮತ್ತೆ ಊಟ ಮಾಡೋದಲ್ಲ, ಮಾಡಿಸ್ಬೇಕಲ್ಲ, ಅದೇ ಒಂದು ಕೆಲಸ. ಖುಷಿಯನ್ನಿಲ್ಲ. ಚಿಕ್ಕು, ಅಜ್ಜ, ಅಜ್ಜ, ಅಜ್ಜಿ, ಅಜ್ಜ, ಅಜ್ಜ, ಅಮ್ಮ, ಅಮ್ಮ ಹೇಳು. ಅಜ್ಜಿ, ಅಜ್ಜಿ, ಅಮ್ಮ ಹೇಳಿ, ಅಜ್ಜಿ ಹೇಳಿ, ಅಜ್ಜ ಹೇಳಿ, ಚಿಕ್ಕು ಹೇಳಿ, ಯಾವುದೇ ಹೇಳಿ, ಅವನು ಹೇಳೋದು ಒಂದೇ. ಪಾಪ ಈಸಿ ಅಂತ ಹೇಳ್ತಾನು, ಕರಿಬೇಕಂತ ಕರಿತಾನು, ಏನೇ ಅರಿವಲ್ದು ನನಗೆ. ಅಮ್ಮ ನೋಡಿ, ಮತ್ತೆ ಅದನ್ನೇ ಹೇಳೋದು. ಅಮ್ಮ ಹೇಳ ಮಗನೆ. ಅಮ್ಮ, ಅಮ್ಮನ ಕರಿ. ಅಮ್ಮ ಮಾಡ್ತಾನೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನ್ನ ಮಗನ ನೋಡಿ ಕೆಳಗಡೆ ಕರ್ಕೊ ಬಂದಿದ್ದೆ ಆಟ ಆಡೋಕ್ಕೆ. ಪಾಪ ಅವನಿಗೆ ಯಾರು ದೋಸ್ತುಗಳೇ ಇಲ್ಲ ಆಟ ಆಡೋಕ್ಕೆ. ಅವನು ಏಜರು, ಸೊ ಎಲ್ಲ ದೊಡ್ಡೋಡರಿದ್ದಾರ. ಮಣ್ಣಾಡಕ್ಕೆ ನೋಡ್ತದ. ನಿನ್ನ ಮೇಲ್ಗಡೆ ಮಣ್ಣಿದೆ ನೋಡಿ ಮಗನೇ. ಏಯ್, ಮೇಲತ್ತುತ್ತೀಯಾ? ಏಯ್, ಮಕ್ಕಳು ಗೋಲಿ ಆಡ್ತಿದ್ದಾರೆ ನೋಡಿ ಇಲ್ಲಿ. ಇದು ಹಳೇದು ನೆನಪು ಬರ್ತಾ ಇದೆ. ಈಗೆಲ್ಲ ಒಂದೊಂದು ಮಕ್ಕಳು ಗೋಲಿ ಆಡೋದು ಕಾಣಿಸ್ತೀಯಾ? ನಾನು ಗೋಲಿ ಆಡ್ತಾನೆ ನೋಡಿ, ಕುತ್ಕೊಂಡಿದ್ದಾನೆ.
ಫ್ರೆಂಡ್ಸ್, ಮಗನ ಆಟ ಆಡ್ಸ್ಕೊಂಡು ಮೇಲ್ಗಡೆ ಕರ್ಕೊಬಂದೆ. ಮಣ್ಣು ಅಂದರೆ ಕೇಳ್ತಿರಲ್ಲ, ಮಣ್ಣಲ್ಲಿ ಹಿಂಗೆ ಎತ್ತು ಆಟ ಆಡ್ತಾ ಇದ್ದ. ಅವನಿಗೆ ಸ್ನಾನ ಮಾಡಿಸಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ನನ್ನ ಮೈಯೆಲ್ಲ ಮಾಡಿದ್ದೆ. ಅವ್ನು ಎತ್ಕೊಂಡ ತಕ್ಷಣ ಇಡೀ ಮೈಯು ಕೈಯು ಎಲ್ಲ ಮಾಡಿಟ್ಟ. ಸೊ ಎಲ್ಲ ಮಾಡಿ ಸ್ನಾನ ಮಾಡಿಸಿ ಪೂಜೆ ಮಾಡಿ ಮತ್ತೆ ಊಟ ಮಾಡಿ ಮಲಗ್ದ. ಈಗ ನಮ್ಮದು ಮಲಗೋ ಸಮಯ. ಊಟ ಎಲ್ಲ ಆಗಿ ಪಾತ್ರೆಗಳು ತೊಳೆದು ಕಿಚನ್ ಎಲ್ಲ ಸಾಫ್ ಮಾಡಿ ಕ್ಲೀನ್ ಮಾಡಿ ಈಗ ಎಂತ ಅಂದರೆ ಮಲಗಬೇಕು. ಸ್ವಲ್ಪ ಮುಖ ತೊಳ್ಕೊಂಡು ಅದೇ ರುಟೀನ್ ಎಲ್ಲ ಮಾಡಿಕೊಂಡು ಮಲಗಬೇಕು. ಬನ್ನಿ ಮುಖ ತೊಳಿಗೆ ಹೋಗೋಣ. ಫ್ರೆಂಡ್ಸ್, ಇದು ಎಂತ ಅಂದರೆ ನೆನ್ಪು ಮಾಡ್ಕೊಂಡೆ ಮಾರನೆ ಹೇಳೋಕ್ಕೆ ಮರ್ತೋಯ್ತು. ನಮ್ಗೆ ಏನಾದ್ರು ಬೇರೆ ಏನಾದ್ರು ಮಧ್ಯೆ ಮಾತಾಡ್ಬಿಟ್ರೆ ವಿಷಯನೇ ಮರ್ತೋಗೋದು. ನೋಡಿ, ಇದು ನನ್ನ ಡೈಲಿ ರುಟೀನ್. ಅಂದರೆ ಈಗ ಚಳಿಗಾಲ ಅಲ್ಲ, ಹೇಳಿದ್ನಲ್ಲ ಸ್ವಲ್ಪ ಸ್ಕಿನ್ನು ಹೈಡ್ರೇಟ್ ಆಗಿರಲಿ ಅಂತ, ಡಿಹೈಡ್ರೇಟ್ ಥರ ಫುಲ್ ಡ್ರೈ ಆಗಿ ಇಲ್ಲೆಲ್ಲ ಒಂಥರ ಬೆಳಿಗ್ಗೆ ಎದ್ದು ಮುಖ ಎಲ್ಲ ಇಲ್ಲಿ ಆ್ಯಕ್ಚುಲಿ ಚಳಿನೇ ಇಲ್ಲ. ಆದರೂ ಮೊನ್ನೆ ಒಂದು 4 ದಿನ ಚಳಿ ಇತ್ತು, ಒಳ್ಳೆ ಚೆನ್ನಾಗಾಗ್ತಿತ್ತು ಕಣ್ರಿ. ಈಗ ಚಳಿ ಇಲ್ಲಲ್ಲ, ಸೆಕೆ. ಹಗಲಂತೂ ಫ್ಯಾನ್ ಇಲ್ಲದೆ ಇರೋಕ್ಕೆ ಆಗಲ್ಲ. ಕಷ್ಟನಪ್ಪ ಕಷ್ಟ. ಓಝೋನ್ ಪದರ ಪೂರ್ತಿ ಸರಿದು ಹೋಯ್ತು ಎಂಥ ಕಥೆನೋ. ಸ್ವಲ್ಪ ಬಿಗ್ ಬಾಸ್ ನೋಡೋಕ್ಕೆ ಆಗಲಿಲ್ಲ. ನಿನ್ನೆ ಒಂದು ಎಪಿಸೋಡ್ ನೋಡಿದೆ, ನಿನ್ನೆ ನೋಡಿನಿ, ಮೊನ್ನೆದು ಇವತ್ತು ನೋಡೀನಿ. ಆ್ಯಕ್ಚುಲಿ ಆಚೆ ಮನೇದು ನಿನ್ನೆ ನೋಡೀನಿ. ನೋಡೋಕ್ಕಾಗಲಿಲ್ಲ. ಇದು ನಮ್ಮ ಮನೇಲಾಗಿರೋ ಮಾತಾಡ್ತಾ ಕೂತ್ಕೊಂಡ ಟೈಮ್ ಸಿಕ್ಕಲಿಲ್ಲ ನೋಡೋಕ್ಕೆ. ಮಲಗಕ್ಕೆ ಹೋಗ್ತಾಯಿದ್ದೀನಿ. ಬಾಯ್, ಗುಡ್ ನೈಟ್.